ನಾಳೆ ಅನ್ನಪ್ರಾಶನ ಅಲ್ವಾ, ಸೊ ಇವತ್ತೊಂದು ಪ್ರೊಸೀಜರ್ನ ಶುರು ಮಾಡಬೇಕು. ಅನ್ನಪ್ರಾಶನದಕ್ಕಿಂತ ಮುಂಚೆ ಮಾಡೋದು ಫಲಪ್ರಾಶನ. ಈ ಸ್ಪೂನಲ್ಲಿ ಒಂದು 3 ಇಂದ 4 ಸ್ಪೂನ್ ಕೊಡೋದು ಅಷ್ಟೇನೆ. ಸೊ ನನಗೆ ತುಂಬ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ, ಟಚ್ ವುಡ್. ಪ್ರಶ್ನೆ ಏನು ಅಂತಂದ್ರೆ, ಆರೆಂಜ್ ಕೊಡ್ತಾ ಇದ್ದೀರಾ, ಆರೆಂಜ್ ಕೊಟ್ರೆ ಕೋಲ್ಡ್ ಆಗಲ್ವಾ? ದೃಷ್ಟಿ ತೆಗೆದ್ಬಿಡೋಣ ಕಂದಮ್ಮಂಗೆ. ಸೊ ಆ ಒಂದು ಸ್ವೀಟ್ ಆರೆಂಜ್ನ ಇವಾಗ ಅದನ್ನ ನಾವು ಲಿಟಲ್ ಎಗೆ ಕೊಡ್ತಾ ಇದೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪ ಇದು ಗಂಟು ಮುಟ್ಟೆ ಎತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಇದು ಏನೋ ಅನ್ನಪ್ರಾಶನ ಅದು ಸೀರೀಸ್ ಮಾಡ್ತಿದ್ದೀನಿ ಅಲ್ಲ. ಸೊ ನಾಳೆ ಅನ್ನಪ್ರಾಶನ, ಇವತ್ತು ಸಂಡೇ, ಇವತ್ತೊಂದು ಗೃಹ ಪ್ರವೇಶ ಇದೆ. ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡಿದ್ದು ತುಂಬ ಚೆನ್ನಾಗಿ ಗ್ಲೋ ಬಂದಿದೆ. ಸೊ ಇವಾಗ ಸಿಂಪಲ್ ಆಗಿ ಮೇಕಪ್, ಸಿಂಪಲ್ ಅಂದರೆ ನಾನೇನು ತುಂಬ ಮೇಕಪ್ಪೇ ಮಾಡಲ್ಲ. ನಿನ್ನೆ ಸಂಜೆ ಹೋಗಿ ಐಬ್ರೋ ಮಾಡಿಸ್ಕೊಂಡ್ಬಂದಿದ್ದು. ಕೃವಿ, ನಾನು, ಅದಿತಿ ಆ್ಯಂಡ್ ಲಿಟಲ್ ಎ 4 ಜನನೂ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ನಾಳೆ ಲಿಟಲ್ ಎಗೆ ಮತ್ತು ಅದಿತಿಗೆ ಹೊಸ ಡ್ರೆಸ್, ನಮ್ಮದೂ ಹೊಸದು, ಅದನ್ನೆಲ್ಲರೂ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಅದಿತಿದು. ನಮ್ಮ ಮೇಲ್ಗಡೆ ಟಾಪ್ ಇದು. ಓಕೆ, ಆ್ಯಂಡ್ ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದು. ಅದರ ಡೀಟೇಲ್ಸ್ನ ನಾನು ಅವ್ರದ್ದಿಬ್ರದ್ದು ನಾಳೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದರಲ್ಲಿ ಹಾಕ್ತೀನಿ, ರೀಲ್ಸಲ್ಲಿ ಅವ್ರದ್ದು ಡೀಟೇಲ್ಸ್, ಪೇಜ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಇದು ಮೇಲ್ಗಡೆ ಬರುತ್ತೆ. ತುಂಬ ರಿಚ್ ಲುಕ್, ಇಬ್ರಿಗೂ ತರಿಸಿದ್ದೀನಿ. ಇದು ಕೆಳಗಡೆ. ಸೊ ದಿಸ್ ಇಸ್ ಅದಿತೀಸ್ ಆ್ಯಂಡ್ ಲಿಟಲ್ ಎ ಟಾಪ್. ಇದು ಗ್ರೀನ್ ಅವ್ರಿಗೆ. ಸೊ ಅನ್ನಪ್ರಾಶನ ಗ್ರೀನ್ ಅಂದರೆ ಬೇರೆ ಕಲರ್ಸ್ ನೋಡಿದೆ, ಅದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಗ್ರೀನ್ ವಾಸ್ ಗುಡ್. ಆ್ಯಂಡ್ ಕೆಳಗಡೆ ಇದು ಬರುತ್ತೆ. ಇಷ್ಟು ಪುಟ್ಟಿದೆ ನೋಡಿ. ನಾನು ಅಂತಿದ್ದೆ ನನ್ನ ಕೈಯಷ್ಟುದ್ದನೂ ಇಲ್ಲ, ಅರ್ಧ ಮೊಳ ಅಷ್ಟೇ ಇದೆ ಅಂತ. ಇದು ಲಿಟಲ್ ಇದು. ಆ್ಯಂಡ್ ನನ್ನ ಔಟ್ಫಿಟ್ ಫಾರ್ ಟುಮಾರೋ ಇಸ್ ದಿಸ್. ಇದು ತೊಗೊಂಡೇನೆ 1 ವರ್ಷದ ಮೇಲಾಯಿತು, ಹಾಕೇ ಇಲ್ಲ. 3 ಪೀಸ್ ಸೆಟ್ ಇದು. ಸೊ ಇದಕ್ಕೆ ಈ ದುಪ್ಪಟ್ಟ ಬರುತ್ತೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇವತ್ತು ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕಿತ್ತಲ್ಲ. ಸೊ ಇದಕ್ಕೆ ಹೀಗೆ ಬರುತ್ತೆ. ಆ್ಯಂಡ್ ನಾರ್ಮಲ್ ಪ್ಯಾಂಟ್ ಇದೆ, 3 ಪೀಸ್ ಸೆಟ್ಟು. ಆ್ಯಂಡ್ ನೆಕ್ಸ್ಟ್ ಇವತ್ತು ನಾನು ಯಾವುದನ್ನು ಹಾಕೋತಾ ಇದ್ದೀನಿ ಗೊತ್ತಾ? ನನ್ನ ಫೇವ್ರೆಟ್ ಕಲರ್ ತೊಗೊಂಡು ಆ್ಯಕ್ಚುಲಿ ಇದು ಹೋದ ವರ್ಷ ಬರ್ತಡೇಗೆ ತೊಗೊಂಡಿದ್ದು, ಹಾಕೊಳ್ಳೇ ಇಲ್ಲ. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ಯು ಶುಡ್ ಸಿ ದಿಸ್ ದುಪ್ಪಟ್ಟ. ಹಾಗಿದೆ ಇದು ದುಪ್ಪಟ್ಟ ಮಾತ್ರ. ಸಿ, ಎಸ್ ದುಪ್ಪಟ್ಟ. ಈಗ ರೆಡಿ ಆಗ್ತೀನಿ. ಅದಿತಿಗೂ ಒಂದು ನಾರ್ಮಲ್ ಗಾಗ್ರಾ ಥರ ಹಾಕ್ತೀನಿ. ಲಿಟಲಿಗೆ ಏನು ಹಾಕಲ್ಲ. ಅಂದರೆ ಐ ಮೆಂಟ್ ಅಂದರೆ ಸಿಂಪಲಾಗಿ ಒಂದು ಡಂಗ್ರಿ ಏನಾರ ಹಾಕೋಣ ಅಂತ. ಫಸ್ಟ್ ಟೈಮ್ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಿರೋದು. ಅದಿತೀಸ್ ಫಸ್ಟ್ ಫಂಕ್ಷನ್, ಸಾರಿ ಲಿಟಲ್ ಏಸ್ ಫಸ್ಟ್ ಫಂಕ್ಷನ್. ಹೇಗೆ ಅವರು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಜನ ಕೇಳ್ತಿದ್ದೀಯಲ್ಲ ಲಿಟಲ್ ಏ ನೇಮ್ ಅಂತ. ನಾವು ಮೀಟ್ ಮಾಡಿದ್ವಿ ನ್ಯೂಮರಾಲಜಿಸ್ಟ್. ಎಸ್, ನ್ಯೂಮರಾಲಜಿಸ್ಟ್ನ ಮೀಟ್ ಮಾಡಿದ್ವಿ. ಅವರು ಕೆಲವು ಹೆಸರುಗಳನ್ನ ಕೊಟ್ಟಿದ್ದಾರೆ. ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಸೆಲೆಕ್ಟಿಂಗ್. ಅದ್ರ ಡೀಟೇಲ್ಸ್ನ ನಾನು ನಿಮಗೆ ಬೇಗನೆ ಹೇಳ್ತೀವಿ. ರಿವೀಲ್ ಹೇಗೆ ಮಾಡೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಕೆಲವೊಂದ್ಸಲ ಏನು ಬೇಡ ಹಾಗೆ ಹೇಳೋಣ ಅಂತ. ಬಟ್ ಕೃವಿ ಇನ್ನೂ ಯೋಚನೆ ಮಾಡಿಲ್ಲ. ಅವರೆಲ್ಲ ಅಂದರೆ ತಲೆಗೆ ಹಾಕಿರಬೇಕು. ಹಿ ವಿಲ್ ಕಮ್ ಅಪ್ ವಿತ್ ದ ಥಿಂಗ್ಸ್. ತಲೆ ತಿಂದರೆ ಅವ್ರಿಗೆ ಆಗಲ್ಲ. ಸೊ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತೀನಿ. ಐ ವಿಲ್ ಗೆಟ್ ಬ್ಯಾಕ್. ಸೊ ದಿಸ್ ಇಸ್ ದ ಔಟ್ಫಿಟ್. ಆ್ಯಕ್ಚುಲಿ ಹೋದ ವರ್ಷ ಅಂತಂದರೆ ಹೋದ ಬರ್ತ್ಡೇಲಿ ನಾನು ತೊಗೊಂಡಿದ್ದಾಗ ಅಂದರೆ ಒಂಥರ ಟೈಟ್ ಆಗ್ತಿತ್ತು, ಟೈಟಲ್ಲ ಲೂಸ್ ಆಗ್ತಿತ್ತು. ಟಕ್ ಇಡಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಆಚೆ ತೆಗೆದಾಗ ಆರಾಮಾಗಿ ಫಿಟ್ ಆಗ್ತಿತ್ತು. ನಾನು ಆ್ಯಕ್ಚುಲಿ ಟಕ್ಕೆ ಇಡಿಸಿಲ್ಲ. ಬೇಗ ರೆಡಿ ಆಗಿಬಿಡ್ತೀನಿ. ಸೊ ನನಗೆ ಇದು ದುಪ್ಪಟ್ಟ ಅಂತೂ ತುಂಬ ಇಷ್ಟ ಆಯಿತು. ದುಪ್ಪಟ್ಟ ನೋಡಿನೇ ನಾನು ಆ್ಯಕ್ಚುಲಿ ಇದನ್ನು ಸೆಲೆಕ್ಟ್ ಮಾಡಿದ್ದು. ನೀವು ದುಪ್ಪಟ್ಟ ತಗೋತೀರಾ? ಓಕೆ. ಸೊ ಇವಾಗ ರೆಡಿ ಆಗಿಬಿಡ್ತೀನಿ. ಗೃಹ ಪ್ರವೇಶ ಇಲ್ಲೇ ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ದಾರಿ. ನಾನು ಸಬಾಮೇಟ್ ಕ್ರೀಮ್ಗೆ ಈ ಟೋನರೇ ಹಾಕಿಲ್ಲ. ಲೆಟ್ ಮೀ ಅಪ್ಲೈ ಟೋನರ್ ಫಸ್ಟ್. ಸೊ ಇಲ್ಲಿಂದ ಒಂದು 15 ಮಿನಿಟ್ಸ್ ದಾರಿ. ಆ್ಯಂಡ್ ಗೃಹ ಪ್ರವೇಶ ಯಾವುದು ಅಂತಂದರೆ ನನ್ನ ಫ್ರೆಂಡ್, ಶಿ ಇಸ್ PU ಫ್ರೆಂಡ್. ಸೇಮ್ ಅದಿತಿ ಏಜ್, ಅದಿತಿಗಿಂತ ಒಂದು 3 months ದೊಡ್ಡವರು. ಅದಿತಿ ಫ್ರೆಂಡ್. ಅದಿತಿ, ಇವಾಗ ನಾವು ಯಾರ ಮನೆಗೆ ಹೋಗ್ತಿರೋದು? ಯಾರ ಮನೆಗೆ ಗೃಹ ಪ್ರವೇಶ? ಹಾಂ, ಯುಕ್ತ ಮನೆ ಅಲ್ಲ, ವಿಕ್ರು ಗೋಕಾಕ್ ಅಂತ ಇಲ್ಲ, ವಿಯೋನ. ಸೊ ಲಿಪ್ ಬಾಮ್ ಹಚ್ಕೊಂಡೆ.
ಇವಾಗ ಒಂದು ಸ್ವಲ್ಪ ಸೆಬಾಮೇಡ್ ಕ್ರುವಿದ್ದಾರೆ, ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್. ಎತ್ಕೊಳ್ಳಿ, ಬಂದೆ, ಆಗೋಯ್ತು. ಒಂದು ಸ್ವಲ್ಪ ಹಾಕ್ಕೊಂಡು ನನ್ಗೋನ ಮಿಕ್ಸ್ ಇಟ್. ಪಾಪುಮ್ಮ ಇದೆಲ್ಲ ಮೊಮ್ಮಗ್ ಮಾತ್ರ, ಅದಿತಿಗಲ್ಲ. ಅದಿತಿ ದೊಡ್ಡವರಾದ್ಮೇಲೆ ಇದನ್ನೆರಡು ಮಿಕ್ಸ್ ಮಾಡಿ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ನನಗೆ ತಕ್ಕನಂಗೆ ನಾನು ಮಾಡ್ಕೋತೀನಿ. ಸೊ ನನಗೆ ಈ ಒಂದು BB ಕ್ರೀಮ್ ತುಂಬ ಸೂಟ್ ಆಗಿದೆ ನನ್ನ ಫೇಸ್ಗೆ. ಸೊ ಇದು SPF 50 ಚೆನ್ನಾಗಿದೆ. ಇದು ರಂಗ್ ಡೇ ಅಂತಾರೆ. ಸೊ ನಾನು ಐಬ್ರೋ ಫಿಲ್ಲಿಂಗ್ ಎಲ್ಲ ಏನೂ ಮಾಡಲ್ಲ. ಆಲ್ರೆಡಿ ತುಂಬ ದಿನ ಆಗಿತ್ತು ಐಬ್ರೋ ಮಾಡಿಸಿ. ಸೊ ಆ್ಯಂಡ್ ವಿತ್ ದ ಲಿಪ್ಸ್ಟಿಕ್ ಹೇಳೋದಾದರೆ ಐ ಯೂಸ್ ಮಾರ್ಸ್ ಲಿಪ್ಸ್ಟಿಕ್. ಸೊ 3 ಶೇಡ್ನ ನಾನು ಇದು ಮಾಡ್ತೀನಿ. ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ನ್ಯೂಡ್ 3 ಮಿಕ್ಸ್ಚರು. ಮುಂಚೆ ನಾನು ಲಿಪ್ ಬಾಮ್ ಹಚ್ಕೊಂಡಿದ್ದಲ್ವಾ, ದೊಡ್ಡವರಾದ್ಮೇಲೆ ನಿಮಗೂ ಹಚ್ತೀನಿ. ಇವಾಗ ಇದು ಒಂದು ಸ್ವಲ್ಪ ಲಿಪ್ ಲೈನರ್ ಬಳಸ್ತೀನಿ. ಬಿಡಿ ಪಾಪ, ಹೇರ್ ಸ್ಟೈಲ್ ಏನು ಹಾಕೊಳ್ಳೋದು ಅಂತ ಯೋಚನೆ ಆಗ್ತಾಯಿದೆ. ಸೊ ಏನಲ್ವಾ, ಹೇರ್ ಸ್ಟೈಲ್ ಏನು ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸಿಂಪಲಾಗಿ ಐಲೈನರ್ ಹಚ್ಕೋಬೇಕು. ಆ್ಯಂಡ್ ನಾನಿವಾಗ ಐಲೈನರ್ ಬ್ಲಷ್ನೇ ನಾನು ಐ ಆಮ್ ಗೋಯಿಂಗ್ ಟು ಸ್ವಲ್ಪ ಬ್ಲಷು. ಕೆಲವೊಂದ್ಸಲ ನಮ್ಗೆ ಈ ಚೀಕ್ ಬೋನ್ಸ್ ತುಂಬ ಇರಿಟೇಟ್ ಮಾಡುತ್ತೆ. ಬಟ್ ಕೆಲವ್ರಿಗೆ ಇದು ಇಷ್ಟ ಆಗುತ್ತೆ. ಎಷ್ಟೊಂದು ಜನ ಕಾಂಪ್ಲಿಮೆಂಟ್ಸ್ ಸಹ ಕೊಟ್ಟಿದ್ದಾರೆ ನನಗೆ. ನನ್ನ ಮಗಳು ನೋಡ್ತಾ ಇದ್ದಾರೆ ಕೆಳಗಡೆ ನಿಂತ್ಕೊಂಡು. ಶಿ ಈಸ್ ಗೋನಾ ಇಮಿಟೇಟ್. ಇದೆಲ್ಲ ಕೈಗೆ ಸಿಗಲ್ಲ, ಸಿಗಂಗಿಡಲ್ಲ ನಾನು. ಅದನ್ನೇ ಕಣ್ಣಿನ ಮೇಲೆ ಸಹ ಹಚ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಈಗ ಸ್ವಲ್ಪ ಐಲೈನರ್. ಐ ಯೂಸ್ ಡ್ಯಾಸ್ಲರ್. ಇದನ್ನು ತೊಗೊಂಡ್ರೆ 1 ವರ್ಷ 1.5 ವರ್ಷದ ಮೇಲೆ ಬರುತ್ತೆ ನನಗೆ. ಸಿನಿಮಾ ಡ್ಯಾಡಿಗೆ ಐರನ್ ಮಾಡ್ಕೊಡಿ ಅಂತ ಹೇಳೋದು. ಡ್ಯಾಡಾ ಶರ್ಟ್ನ ಐರನ್ ಮಾಡ್ಕೋಬೇಕಂತೆ, ಅಮ್ಮ ಮಾಡ್ಕೊಡೋಕ್ಕಾಗಲ್ವಂತೆ ಇವಾಗ ಅಂತ. ನಾನು ನಿಮ್ಮನ್ನು ರೆಡಿ ಮಾಡಬೇಕು, ಇನ್ನು ಲಿಟಲ್ ಏನು ರೆಡಿ ಮಾಡಬೇಕು. ಬೇಗ ಹೋಗಿ. ಆಯಿತು, ಸಿಂಪಲ್. ಆ್ಯಂಡ್ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಇದೆಲ್ಲ ನನ್ನ ಓನ್ ಪ್ರಾಡಕ್ಟ್ಸ್. ನಾನು ಯೂಶಲಿ ಕಾಜಲ್ ಹಚ್ಚಲ್ಲ. ಎಸ್, ಮೈ ಮೇಕಪ್ ಇಸ್ ಡನ್. ಸಿಂಪಲ್. ಆ್ಯಂಡ್ ಬಳೆ ಈ ಕೈಗೊಂದು ಆ ಕೈಗೊಂದು ಬಳೆ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಹೇರ್ ಸ್ಟೈಲ್ ಏನು ಹಾಕೊಳ್ಳಿ ಅಂತ ತಲೆ ಕೆಡ್ತಾ ಇದೆ. ಏನು ಹಾಕೊಳ್ಳಿ ನೋಡ. ಐ ಟ್ರೈ ಏನಾದರೂ ಹೇರ್ ಸ್ಟೈಲ್. ನನ್ನ ಫೇವ್ರೆಟ್ ಈ ರೀತಿ ಸ್ಟೋನ್ ಬಳೆ. ನನ್ನ ಮಗಳಿಗೂ ಇನ್ನೂ ರೆಡಿ ಮಾಡಿಲ್ಲ. ಬನ್ನಿ ಚಿನಿಮಾ. ಹಿಂಗೆ ಆ ರೀತಿ ಏನಾದರೂ ನಿಂತ್ಕೊಂಡು ನೋಡ್ತಾ ಇದ್ರೆ ನನ್ಗೊಂಥರ ಹೊಟ್ಟೆ ಉರಿದ್ಬಿಡುತ್ತೆ. ನನ್ನ ಮಗು
ಓ ನನ್ನ ಮಗು ಇದು, ನನ್ನ ಮಗು ಪಾಪ ಇದು. ಬಂಗಾರಿ ಪಾಪ ಇದು ಅಲ್ವಾ ಪಾಪ? ತಲೆಗೆ ಸ್ನಾನ ಮಾಡಿಸ್ತಾ ರೀತಿಗೆ ಅವ್ರಿಗೂ ಕ್ಯೂಟಾಗಿ ಡ್ರೆಸ್ ರೆಡಿ ಮಾಡ್ತೀನಿ ನಾನು. ಹೇರ್ ಸ್ಟೈಲ್ ಏನು ಹಾಕೋದು ಅಂತ ನೋಡ್ತೀನಿ ಫಸ್ಟು. ಫ್ರೀ ಹೇರ್ ಬಿಡೋಣ ಅಂತ ಡಿಸೈಡ್ ಮಾಡಿದೆ. ನನಗೆ ತುಂಬ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ, ಟಚ್ ವುಡ್. ನಾಳೆ ಅನ್ನಪ್ರಾಶನ ಅಲ್ವಾ, ಸೊ ಇವತ್ತೊಂದು ಪ್ರೊಸೀಜರ್ನ ಶುರು ಮಾಡಬೇಕು, ಅದನ್ನು ಹೇಳ್ತೀನಿ ನನಗೆ. ನಾವು ಅದಿತಿಗೂ ಫಾಲೋ ಮಾಡಿದ್ವಿ, ಇಲ್ಲಿಗೂ ಫಾಲೋ ಮಾಡಬೇಕು. ಅದಿತಿ ಔಟ್ಫಿಟ್ ಇದ್ದಾನೆ, ನಾವು ಫೋಟೋಶೂಟಿಗೆ ಹಾಕಿದ್ವಿ. ಈ ಔಟ್ಫಿಟ್ಟು ಹಾಕೇ ಇರಲಿಲ್ಲ. ಫ್ರಂಚ್ ಪ್ಲೀಟ್ ಹಾಕ್ಬಿಟ್ಟು ಹಿಂದೆಗಡೆ ಟಕ್ ಮಾಡಿಬಿಡ್ತೀನಿ ಎರಡು ಕಡೆನೂ ಹೀಗೆ. ಲಿಪ್ ಬಾಮ್ ಹಚ್ಬಿಡ್ತೀನಿ ಅದಿತಿಗೆ. ಲಿಪ್ ಬಾಮ್ ಹಚ್ಚಿದ ತಕ್ಷಣ ಎಷ್ಟು ಗ್ಲೋ ಕಾಣುತ್ತೆ ನೋಡಿ ಮುಖ. ಇದು ಚೈಲ್ಡ್ ಸೇಫ್ ಲಿಪ್ ಬಾಮ್. Yes, we are ready. ಇಟ್ಟಿದೆ ನೋಡಿ, ಬಟ್ಟೆ ಇಟ್ಟಿರ್ಲಿಲ್ಲ ಇವತ್ತು, ಯಾಕೋ ಇಡಬೇಕು ಅಂತ ಅನ್ನಿಸ್ತು, ಇಟ್ಟಿದ್ದೀನಿ. ಫಂಕ್ಷನಿಗೆ ಈಗ ಹೋಗಿ ಬಂದ್ವಿ. ಬರ್ತಾ ಹಾಗೇನೆ ನಾವು ಆರೆಂಜ್ ಹಣ್ಣನ್ನು ಸಹ ತೊಗೊಂಡು ಬಂದ್ವಿ. ಇದು ಸ್ವೀಟ್ ಆರೆಂಜ್, ನಾರ್ಮಲ್ ಆರೆಂಜ್ ಅಲ್ಲ ಇದು. ಇದು 300 kg ಅಂತ ಏನೋ ಹೇಳಿದ್ರು. ಸೊ ಆ ಒಂದು ಸ್ವೀಟ್ ಆರೆಂಜ್ನ ಇವಾಗ ಅದನ್ನು ನಾವು ಲಿಟಲ್ ಎಗೆ ಕೊಡ್ತಾ ಇದ್ದೀವಿ. ನಾಳೆ ಅವ್ರದ್ದು ನಾಳೆ ಏನು ಅನ್ನಪ್ರಾಶನ, ಸ್ವರ್ಣಪ್ರಾಶನ ಅಂತ ಹೇಳಿ ಅದೇ ನೆನಪಾಗುತ್ತೆ. ಸೊ ನಾಳೆ ಅನ್ನಪ್ರಾಶನ ಇರೋದ್ರಿಂದ ಇದನ್ನು ಇವತ್ತು ಕೊಡ್ತಾ ಇದ್ದೀವಿ. ಇದನ್ನು 3 ದಿನದ ಹಿಂದೆನೇ ಕೊಡ್ಬೋದು, ಆದರೆ ಹುಣ್ಣಿಮೆ ಇದ್ದಿದ್ರಿಂದ ಹಿಂದೆ ಮುಂದೆ ಬೇಡ ಅಂತ ಅಂದ್ಬಿಟ್ಟು ಕೊಟ್ಲಿಲ್ಲ, ಅವತ್ತಿನ ದಿನ ಬೇಡ ಅಂತ ಅಂದ್ಬಿಟ್ಟು ಕೊಟ್ಲಿಲ್ಲ. ಅದಾದ್ಮೇಲೆ ಸ್ಯಾಟರ್ಡೆ ಅಲ್ವಾ, ಸೊ ಮೊದಲನೇ ಸ್ಯಾಟರ್ಡೇನು ಬೇಡ ಅಂತ ಅಂದ್ಬಿಟ್ಟು ಅದನ್ನು ಅವತ್ತಿನ ದಿನಾನು ಕೊಡ್ಲಿಲ್ಲ ನಾವು. ಅದಕ್ಕೋಸ್ಕರ ಇವತ್ತು ಭಾನುವಾರ ಒಳ್ಳೆ ದಿನ. ಇವಾಗ 4 ಗಂಟೆ ಒಳಗಡೆ ಇದನ್ನ ಕೊಡಬೇಕು. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಹಾಗೆ ಹೋಯ್ತು. 4 ಗಂಟೆ ಒಳಗಡೆ ಬರಲೇಬೇಕು ಅಂತ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟು ಇವಾಗ ಪಾಪುಗೆ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಆರೆಂಜ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಪೂನಲ್ಲಿ ಒಂದು 3 ರಿಂದ 4 ಸ್ಪೂನು ಕೊಡೋದು ಅಷ್ಟೇ. ಸೊ ರಸ ಬೀಜ ಆಚೆ ತೊಗೊಂಡು, ಯಾಕೆ ಆರೆಂಜ್ ಹಣ್ಣನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗೆ 1 ಗಂಟೆ ಒಳಗಡೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಕೋತಾ ಇದ್ದೀನಿ. ಹಾನಪ್ಪ, ಒಂದು 5 ಸ್ಪೂನ್ ಆಗುತ್ತೆ. ಫಲಪ್ರಾಶನ ಮಾಡ್ತಾ ಇದೀವಿ ಲಿಟಲ್ ಎಗೆ. ಸೂರ್ಯ ಉದಯ ಈ ಕಡೆ ಅಂತಾನೆ ಆಗಿದೆ. ಈ ಕಡೆ ನಿಂತ್ಕೊಳ್ಳಿ ಹೀಗೆ. ಒಬ್ಬಳು ಪೊಕ 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 ಅಂತ ನಗ್ತಾ ಇದಾರೆ. ಚಿನಿಮ ಹಿಂತಿರ್ಗಿ, ಪಾಪು ಒಳ್ಳೇದಾಗ್ಲಿ ಅಂತ ಹೇಳಿ ಆಯ್ತಾ. ಅದಿತಿ ಕೈಲೇ ಮಾಡ್ಸೋಣ ಅಂತ. ಶಿ ಇಸ್ ವೆರಿ ಲಕ್ಕಿ, ನಮ್ಮ ಲಕ್ಕಿ ಚಾಮ್ ಅಲ್ವಾ. ಸೊ ತುಂಬಾ ಇಷ್ಟಪಡುವಂತಹ ಒಂದು ಜೀವ ಇದು. ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ. ನಂಗೆ ಯಾಕೋ ತುಂಬಾ ಎಮೋಷನಲ್ ಆಗ್ತಿದೆ. ಕಂದ ಇಟ್ಕೊ ಮಗ್ನೇಸ್ಕೊಡು, ಪಾಪುಗೆ ಕೊಡೋದು. ಬಿಬ್ಬಾಗ್ಬೇಕಿತ್ತು. ಒಳ್ಳೇದಾಗ್ಲಿ. ಚಿನ್ನಿ ಮಾರೆ, ಓಯ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಗುಲು ಗುಲು ಗುಲು, ಇಲ್ಲಿ ಇಟ್ಕೊಳ್ಳಿ, ನನ್ನ ಕೈ ಇಟ್ಕೊಳ್ಳಿ ಮಗ್ನ. ನೀವು ಈ ಕಡೆ ಬನ್ನಿ. ಇಷ್ಟ ದಿನ ಇಟ್ಕೊಳ್ಳೋ ಕೈನ. ಕೈ ಇಟ್ಕೊಳ್ಳಿ. ಫಲಪ್ರಾಶನ ಒಂದು 5 ಸ್ಪೂನ್ ಕುಡಿಸ್ಬೋದು. ಕುಡಿಯೋ ಆಯ್ತು.
ಸಾಕಾ? ಓಕೆ, ಸಿರಿದೋಯ್ತು. ಒಂದು ನಿಮಿಷ ದೃಷ್ಟಿ ತೆಗೆದ್ಬಿಡೋಣ ಕಂದಮ್ಮಂಗೆ. ಹಂಗೆ ಇಲ್ಲಿ ದೇವನ್ನ ಹಾಕೊಂಡು ತೆಗಿಸ್ಬಿಡಿ. ಏನೋ ಒಂಥರ ತುಂಬ ಖುಷಿ, ಎಷ್ಟು ದೊಡ್ಡವರಾಗ್ಬಿಟ್ರು ಅಂತ. ಇದನ್ನು ನಾವು ಮಾಡಿದ್ದು ಫಲಪ್ರಾಶನ ಅಂತ. ಇದನ್ನು 3 ದಿನದ ಹಿಂದೆನೂ ನಾವು ಶುರು ಮಾಡ್ಕೊಳ್ತಾ ಬರ್ಬೋದು. ಒಂದು 3 ಸ್ಪೂನು ಅಥವಾ ಚಿಕ್ಕ ಚಿಕ್ಕ ಸ್ಪೂನ್ ಅಂತ ತೊಗೊಂಡಿದ್ದು. ನೀವು ದೊಡ್ಡ ಸ್ಪೂನ್ ತೊಗೊಳ್ತೀರಾ ಅಂತಂದರೆ 1 ಸ್ಪೂನ್ ತೊಗೊಳ್ಳಿ. 3 ಸ್ಪೂನು ಅಥವಾ 5 ಸ್ಪೂನು ಈ ರೀತಿ ಕುಡಿಸ್ಬೋದು. ಇದರಿಂದ ಮಕ್ಕಳ ಇಮ್ಯುನಿಟಿನೂ ಸಹ ಚೆನ್ನಾಗಾಗತ್ತೆ. ಆರೆಂಜ್ನೇ ತೊಗೊಳ್ಬೇಕಾಗತ್ತೆ ಅಥವಾ ಸಿಟ್ರಸ್ ಫ್ರೂಟ್ಸ್ನ ತೊಗೊಳ್ಬಹುದು. ಈಗ ಆರೆಂಜ್ನ ದಯವಿಟ್ಟು ಒಂದು ಟ್ರಸ್ಟೆಡ್ ಅಂಗಡಿಯಲ್ಲಿ ಮಾತ್ರ ತೊಗೊಂಡು ಬನ್ನಿ. ತುಂಬ ಪೆಸ್ಟಿಸೈಡ್ನ ಹಾಕ್ತಿದ್ದಾರೆ. ಇಟ್ಸ್ ನಾಟ್ ಅ ಸೀಸನಲ್ ಫ್ರೂಟ್ ಅಲ್ವಾ, ನಾನ್ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಇದಕ್ಕೆ ತುಂಬ ಪೆಸ್ಟಿಸೈಡ್ಸ್ನ ಹಾಕ್ತಿರ್ತಾರೆ. ಇವಾಗ ವಾಟರ್ ಮೆಲನ್ ಎಲ್ಲ ಸಿಗ್ತಿದೆ, ಸೊ ಅದಕ್ಕೆ ತುಂಬ ಪೆಸ್ಟಿಸೈಡ್ ಹಾಕಿ ಪ್ರಿಸರ್ವೇಟಿವ್ಸ್ನೆಲ್ಲ ಹಾಕ್ತಿರ್ತಾರೆ. ದಯವಿಟ್ಟು ಸೆಲೆಕ್ಟ್ ಮಾಡುವಾಗ ಗಮನ ಇಟ್ಟು ಸೆಲೆಕ್ಟ್ ಮಾಡಿ. ಆ್ಯಂಡ್ ನೀವು ಆಲ್ರೆಡಿ ನಿಮ್ಮ ಮಕ್ಕಳಿಗೆ ಸಾಲಿಡ್ನ ಶುರು ಮಾಡಿಬಿಟ್ಟಿದ್ದೀರಾ, ಇದನ್ನು ಮಾಡಿಲ್ಲ ಅಂತಂದರೆ ಡೋಂಟ್ ವರಿ, ಇಟ್ಸ್ ಓಕೆ. ಈ ಒಂದು ಫಲಪ್ರಾಶನನ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಅದಿತಿಗೂ ನಾವು ನಮ್ಮ ಡಾಕ್ಟರ್ ಪೂರ್ಣಿಮಾ ಅವರು ನಮಗೆ ಸಜೆಸ್ಟ್ ಮಾಡಿದ್ರು, ಅದಿತಿಗೆ ಇದನ್ನು ಫಾಲೋ ಮಾಡಿ ಅಂತ. ನಾವು ಅದಿತಿಗೆ ಫಾಲೋ ಮಾಡಿದ್ವಿ. ಅವರ ಒಂದು ಫುಡ್ ಜರ್ನಿ ತುಂಬ ಚೆನ್ನಾಗಿದೆ. ಟಚ್ವುಡ್ ಲಿಟಲ್ ಎಗೂ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಸೊ ನಾವೇನು ಅದಿತಿಗೆ ಫಾಲೋ ಮಾಡಿದ್ವಿ, ಲಿಟಲ್ ಎಗೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಸಿಟ್ರಸ್ ಫ್ರೂಟ್ ತುಂಬ ಒಳ್ಳೆಯದು, ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ಪ್ರಶ್ನೆ ಸಾಕಷ್ಟು ನನ್ನ ಫಾಲೋವರ್ಸ್ ಪ್ರಶ್ನೆ ಅಥವಾ ಅಮ್ಮಂದಿರ ಪ್ರಶ್ನೆ ಏನು ಅಂತಂದರೆ, ಆರೆಂಜ್ ಕೊಡ್ತಾ ಇದ್ದೀರಾ, ಆರೆಂಜ್ ಕೊಟ್ಟರೆ ಕೋಲ್ಡ್ ಆಗಲ್ವಾ? ನಿಜವಾಗ್ಲೂ ಕೋಲ್ಡ್ ಆಗಲ್ಲ. ಆರೆಂಜ್ ಇಸ್ ಅ ವೆರಿ ಗುಡ್ ಒಂದು ಫ್ರೂಟ್. ಇಮ್ಯುನಿಟಿನ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಮಕ್ಕಳಿಗೆ ಇಮ್ಯುನಿಟಿ ಇಲ್ಲ ಅಂತ ಅಂದಾಗ ಮಾತ್ರ ಮಕ್ಕಳಿಗೆ ಕೋಲ್ಡ್ ಆಗೋದು. ಸೊ ಭಯನೇ ಪಡಕ್ಕೆ ಹೋಗ್ಬಿಡಿ. ದಯವಿಟ್ಟು ಫಲಪ್ರಾಶನನ ಮಾಡಿ. ಆ್ಯಂಡ್ ಎಷ್ಟು ಬೇಗ ನೀವು ಸಾಲಿಡ್ನ ಶುರು ಮಾಡಿದ ತಕ್ಷಣವೇ ನೀವು ಮಕ್ಕಳಿಗೆ ಹಣ್ಣನ್ನು ಶುರು ಮಾಡ್ತೀರಾ, ಅವರ ಇಮ್ಯುನಿಟಿಗೂ ಒಳ್ಳೆಯದು, ಅವರ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಹಣ್ಣುಗಳನ್ನ ನಾನು ಇವಾಗ ಫಲಪ್ರಾಶನ ಮಾಡಿದ್ದೀನಿ ಅಲ್ವಾ, ಆರೆಂಜ್ ಕೊಟ್ಟಿದ್ದೀನಿ ಅಲ್ವಾ, ಅದ್ರ ಜೊತೆಗೆ ನಾಳೆ ಪ್ರೊಸೀಜರ್ ಬೇರೆ ಇರುತ್ತೆ. ನಾಳೆ ಆ್ಯಕ್ಚುಲಿ ರಾಗಿ ಸರಿನ ಶುರು ಮಾಡಲ್ಲ ನಾನು. ಇವತ್ತು ಸಂಡೇ, ನಾಳೆ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಮಂಗಳವಾರದಿಂದ ರಾಗಿ ಸರಿನ ಶುರು ಮಾಡ್ತೀವಿ. ಸೊ ನಾಳೆ ಏನೇನು ಪ್ರೊಸೀಜರ್ ಮಾಡ್ತೀನಿ, ಅವ್ರು ಹೇಗೆ ಕಾಣಿಸ್ತಿದ್ದಾರೆ, ಕ್ಯೂಟಾಗಿ ಕಾಣಿಸ್ತಾರೆ. ಇಬ್ಬರು ಡ್ರೆಸ್ನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಅವ್ರನ್ನ ಹೇಗೆ ರೆಡಿ ಮಾಡ್ತೀನಿ ಅದನ್ನೆಲ್ಲನೂ ಶೇರ್ ಮಾಡ್ಕೊಡ್ತೀನಿ. ಅವತ್ತಿನ ದಿನ ಏನನ್ನ ಫಾಲೋ ಮಾಡ್ತೀನಿ ಅದನ್ನು ಹೇಳ್ತೀನಿ ನಿಮಗೆ. ಏನನ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ನಿಮ್ಮ ಜೊತೆ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅನ್ನಪ್ರಾಶನದಕ್ಕಿಂತ ಮುಂಚೆ ಮಾಡೋದು ಫಲಪ್ರಾಶನ. ಇವತ್ತು ನಾವು ಮಾಡಿ ಆಯಿತು. ಆ್ಯಕ್ಚುಲಿ ನಾಳೆನೇ ಮಾಡ್ಬೋದಿತ್ತು. ನಾಳೆನೂ ನಾನು ಆರೆಂಜ್ನ ಕಂಟಿನ್ಯೂ ಮಾಡ್ತೀನಿ. ಅಗೇನ್ ಒಂದು 3-4 ಡೇಸ್ಗೆ ಆರೆಂಜ್ನ ಕಂಟಿನ್ಯೂ ಮಾಡಿ ಅಗೇನ್ ಐ ಸ್ವಿಚ್ ಟು ನೆಕ್ಸ್ಟ್ ಫ್ರೂಟ್. ದಯವಿಟ್ಟು ಸಾಲಿಡ್ನ ಶುರು ಮಾಡಿದಾಗ ಟೈಮ್ ಅನ್ನೋದನ್ನ ನೀವು ತುಂಬ ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮಕ್ಕಳಿಗೆ ಯಾವುದರಿಂದ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಕೆಲವು ಮಕ್ಕಳುಗಳಿಗೆ ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಅಲರ್ಜಿ ಆಗುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ. ಸೊ ಇವತ್ತು ಆರೆಂಜ್ನ ಕೊಟ್ಟಿದ್ದೀವಿ ಅಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀನಿ. ಇವತ್ತಿನ ದಿನ ಆ್ಯಸ್ ಯೂಶ್ವಲ್ ಹೋಗುತ್ತೆ. ನಾಳೆ ಮನೆಯಿಂದ ಹೊರಡುವಾಗಲೇ ಒಂದು ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ ಇನ್ನೂ ಏನೂ ಪ್ಲಾನ್ ಇಲ್ಲ. ನಾಳೆ ಮತ್ತು ನಾಡಿದ್ದು 3 ದಿನನೂ ಕಂಟಿನ್ಯೂಸ್ ಆಗಿ ನಾನು ಆರೆಂಜ್ ಜ್ಯೂಸ್ನ ಕೊಡ್ತೀನಿ. ಆರೆಂಜ್ ಇಸ್ ವೆರಿ ಗುಡ್ ಫಾರ್ ಚೈಲ್ಡ್ಸ್ ಡೆವಲಪ್ಮೆಂಟ್. ಅವರ ಬ್ರೈನ್ ಡೆವಲಪ್ಮೆಂಟ್ಗೆ, ಅವರ ಫಿಸಿಕಲ್ ಡೆವಲಪ್ಮೆಂಟ್ಗೆ, ಅವರ ಹೆಲ್ತ್ಗೆ, ಇಮ್ಯುನಿಟಿಗೆ ಎಲ್ಲನೂ ಒಳ್ಳೆಯದು ಆರೆಂಜ್. ನನಗಂತೂ 4 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು. ನೋಡಿ ಎಷ್ಟು ಟೈಮ್ ಆಗೋಯ್ತು. ಅಲ್ಲೇ 4 ಗಂಟೆಗೆ 5 ನಿಮಿಷ ಇದೆ. ಮುಗಿಸಿದ್ನಲ್ಲ, ಅಷ್ಟು ಸಮಾಧಾನ ಆಯಿತು. ಗುರುಪ್ರವೇಶದಲ್ಲೆಲ್ಲ ಅದೇ ಟೆನ್ಷನ್, ಅಯ್ಯೋ ಫಲಪ್ರಾಶನ ಮಾಡಬೇಕು. ಎನಿವೇ ಹೋಗಿ ತೊಗೊಂಡು ಬರೋಣ ಅಂತ ಹೋಗಿದ್ದು. ನಾವು ಹೋಗಿದ್ದು ತುಂಬ ನಮ್ಮನೆಯಿಂದ 15 ನಿಮಿಷನೇ, ಬಟ್ ತುಂಬ ಟ್ರಾಫಿಕ್ ಇರುವಂತಹ ಏರಿಯಾ. ಸೊ ಲೇಟ್ ಆಯಿತು. ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅನ್ನಪ್ರಾಶನದ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತಾ. ಇನ್ಮೇಲಿಂದ ಅದಿತಿಯ ಫುಡ್ ಏನಂತ ಹೇಳೋದು, ಅವ್ರಿಗೆ ಏನೇನು ರೆಸಿಪೀಸ್ನ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಲಿಟಲ್ ರೊಟೀನನ್ನು ಸಹ ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಸ್ವಲ್ಪ ದಿನದಲ್ಲಿ 30,000 ಫಾಲೋವರ್ಸ್ ನನಗಾಗ್ತಾರೆ. ಒಂದು ಕಡೆಯಿಂದ ನೋಡೋದಾದರೆ ತುಂಬ ಕಡಿಮೆ, ಹಾಕುವಂತಹ ಎಫರ್ಟ್ಸ್ಗೆ ತುಂಬ ಕಡಿಮೆ ಇದೆ. ಏನು ಹೇಳಬೇಕು ಅಂತ ಕೆಲವೊಂದ್ಸಲ ಗೊತ್ತಾಗಲ್ಲ. ತುಂಬ ಹರ್ಟ್ ಆಗುತ್ತೆ ಸತ್ಯವಾಗ್ಲೂ. ಸೂಜಿ ಚುಚ್ಚೋ ರೀತಿ ತುಂಬ ನೋವಾಗುತ್ತೆ. ಕೆಲವ್ರದ್ದು ನೋಡಿದಾಗ ವ್ಯೂಸ್ ಎಲ್ಲ ಏನೂ ಇರಲ್ಲ. ದೇ ಹಿಟ್ಸ್ ಅ ಮಿಲಿಯನ್, ದೇ ಹಿಟ್ಸ್ ಅ ಲ್ಯಾಕ್ ಟುಗೆದರ್ ಫಾರ್ ಫ್ಯೂ ಅವರ್ಸ್. ಬಟ್ ಗೊತ್ತಿಲ್ಲ ವಾಟ್ಸ್ ರಾಂಗ್, ಗೊತ್ತಿಲ್ಲ ಚೈಲ್ಡ್ ರಿಲೇಟೆಡ್ ಕಂಟೆಂಟ್ ಅಂತನೋ ಏನು ಅಂತ ಗೊತ್ತಿಲ್ಲ. ಫಾಲೋವರ್ಸು ಕಡಿಮೆ. ಇಟ್ಸ್ ಓಕೆ. ನನ್ನ ಇಂಟೆನ್ಷನ್ ಏನು ಅಂತಂದರೆ 10 ಜನಕ್ಕೆ ರೀಚ್ ಆದ್ರೂ ಅದು ಉಪಯುಕ್ತವಾಗಿ ಇರಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಇವತ್ತಾಗಲಿಲ್ಲ ಅಂತಂದ್ರೂ ಒಂದಲ್ಲ ಒಂದಿನ ಆಗುತ್ತೆ. ದಟ್ಸ್ ದ ಹೋಪ್ ಐ ಹ್ಯಾವ್.
ಸೊ ಈ ಪಾಸಿಟಿವಿಟಿಯಲ್ಲೇ ನಾನು ಆಲ್ಮೋಸ್ಟ್ ದಿನಾಗಲೂ ನನ್ನ ಜರ್ನಿನ ಶುರು ಮಾಡ್ತೀನಿ ಇನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಸೊ ನಾಳೆ ಸಿಗೋಣವಾ, ಬಾಯ್.